ಹಾಯ್ ಹಾಲ್ ಎಲ್ಲರಿಗೂ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ. ಹಾಸ್ಪಿಟ್ಲಿಗೆ ಹೋಗೋ ಕಾರಣ ಏನಪ್ಪ ಅಂದರೆ ನಮ್ಮ ವಿಹಾನ್ ಪಾಪದ್ದು ಬರ್ತ್ ಸರ್ಟಿಫಿಕೇಟ್ ಬಂದಿದೆ. ಸೊ ಅದನ್ನ ತರಲಿಕ್ಕೆ ಹೋಗ್ತಾ ಇದ್ದೇವೆ ಹಾಸ್ಪಿಟಲ್ಗೆ. ನಾವು ಆ್ಯಕ್ಚುಲಿ ನೇಮ್ ಕೊಟ್ಟು ಒಂದು ವಾರ ಆದಮೇಲೆ ಬರ್ತ್ ಸರ್ಟಿಫಿಕೇಟ್ ಬರುತ್ತೆ. ನಾವು ಮಾನಿಂದು ಏನು ಮಾಡಿದ್ರಿ ಅಂದರೆ ನಾವು RTO ಆಫೀಸಲ್ಲೇ ಮಾಡಿಸಿದ್ವಿ, ಡೈರೆಕ್ಟ್ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಮಾಡಿಸಿದ್ರಿ. ಸೊ ಈ ಸತಿ ಇಲ್ಲೇ ಮಾಡಿಸ್ತೀವಿ ಅಂತ ಹೇಳಿದ್ರು. ನಮ್ಗೆ ಗೊತ್ತಿರಲಿಲ್ಲ ಒಂದು ಸತಿ ಹಾಸ್ಪಿಟಲ್ ಮಾಡಿಸ್ತಾರೆ ಅಂತ. ನಾವು ಅದಕ್ಕೆ RTO ಆಫೀಸಿಗೆ ಹೋಗ್ಬಿಟ್ಟು ಅಲ್ಲೇ ಮಾಡಿಸಿದ್ರಿ. ಈ ಸತಿ ಹಾಸ್ಪಿಟ್ಲಲ್ಲಿ ನಾವೇ ಮಾಡಿಸ್ತೀವಿ, ಹೆಸರು ಎಲ್ಲ ನೀಟಾಗಿ ಇದು ಮಾಡ್ಕೊಂಡು ಬನ್ನಿ, ನಾವು ಮಾಡಿಸ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲೇ ಒಂದು ವಾರ ಆಗಿತ್ತು ಹೆಸರು ಕೊಟ್ಟು. ಸೊ ಇವತ್ತು ಬಂದಿದೆ, ತರಕ್ಕಂತ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ಆಮೇಲೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಬೇರೆ ಇದೆ. ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಪಾಪು 1 ಮಂತ್ ಆದಮೇಲೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಹೋದ ಸತಿ ಮಾನಿಂದು ಅಷ್ಟೇ ಕರ್ಕೊಂಡು ಹೋಗಿದ್ರಿ, ಅಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರಿ. ಆ್ಯಕ್ಚುಲಿ ಅವ್ರದ್ದು 5 ಮಂತ್ ಆಮೇಲೆ ಕರ್ಕೊಂಡು ಹೋಗಿದ್ವಿ. 1 ಮಂತ್ ಕರ್ಕೊಂಡು ಹೋಗಿಲ್ಲ, ಯಾಕಂದರೆ ಅವಾಗ ಮಳೆ ತುಂಬ ಮಳೆ ಇತ್ತು ಅಲ್ಲ, ಜುಲೈ ಟೈಮಲ್ಲಿ ಮಳೆ ಅಲ್ವಾ. ಸೊ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಅದಕ್ಕೆ 5 ಮಂತ್ ಕರ್ಕೊಂಡು ಹೋದ್ರಿ. ಈ ಸತಿ ನಮ್ಮ ವಿಹಾನ್ದು 1 ಮಂತ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ನೋಡಬೇಕು, ಎಲ್ಲ ರೆಡಿಯಾಗಿದ್ದೀವಿ ಹೋಗೋಕ್ಕೆ. ಸೊ ನಮ್ಮ ಪಾಪು ಮಾನ್ಯನೂ ಬಂದಾಳೆ ನಮ್ಮ ಜೊತೆ. ಇವತ್ತು ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀವಿ. ಸೊ ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಏನು ಗೊತ್ತಾ, ಇನ್ನೊಂದು ಹೇಳಬೇಕು, ನನಗೆ ಇನ್ನೊಂದು ಏನಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು 3 ವರ್ಷ ಆಯ್ತೇನೋ. ಸಬ್ಸ್ಕ್ರೈಬರ್ಸ್ ಯಾರೂ ಇದುವರೆಗೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ನಂಗೆ ಬರ್ತಾಯಿಲ್ಲ. ನಾನು ನೋಡ್ದಂಗೆ ಯೂಟ್ಯೂಬಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿ 1 ಮಂತ್ ಆದರೂ ಅದು ಕೆಲವ್ರಿಗೆ 1 ಮಂತ್ ಆಗುತ್ತೆ, ಅವ್ರಿಗೆ 10K 20K ಆಗಲೇ 1 ಮಂತ್ಗೆ 10K 20K ಆ ಥರ ಆಗ್ತಾಯಿದ್ದಾರೆ. ನಾವೇನಕ್ಕೆ ಆಗ್ತಿಲ್ಲ, ನಮ್ಗೆ ಯಾಕೆ ಆಗ್ತಿಲ್ಲ? ಅವ್ರು ಕನ್ಸಿಸ್ಟೆನ್ಸಾಗಿ ವೀಡಿಯೋ ಮಾಡ್ತಾರೆ ಕರೆಕ್ಟು, ಆದರೆ ನಾನು 3 ಇಯರ್ಸಿಂದ ವೀಡಿಯೋಸ್ ಮಾಡ್ತಿದ್ದೀನಿ. ನನಗೆ ವ್ಯೂಸು ಓಡ್ತಿಲ್ಲ, ಸಬ್ಸ್ಕ್ರೈಬರ್ಸು ಆಗ್ತಾಯಿಲ್ಲ. ಯಾಕೆ ಅವ್ರು ಮಾತ್ರ ಆಗುತ್ತೆ? ಅದಂಗೆ ಅವ್ರು ಮಾತ್ರ ಆಗುತ್ತೆ? ನಾನು ನೋಡ್ದಂಗೆ ಈಗ ಮೊನ್ನೆ ತಾನೇ ಜಾಯ್ನ್ ಆಗಿದ್ರು ಯೂಟ್ಯೂಬ್ ಚಾನಲ್ಗೆ, ಆಗಲೇ ಅವ್ರದ್ದು 10K 15K ಸಮಥಿಂಗ್ ಆಗ್ತಾಯಿದೆ. ಇದೆಲ್ಲ ಹೆಂಗೆ, ಯಾವ ಥರ ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ನಾನು ವೀಡಿಯೋಸ್ ಮಾಡಬೇಕು ಇನ್ಮೇಲಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ, ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಮಾಡಬೇಕು ಅಂತ. ನಾನು ವೀಡಿಯೋ ಮಾಡ್ತಾ ಡಿಫೆಂಡರ್ ನೋಡಿದೆ, ಆಯಿತಾ. ಅದು ಆ್ಯಕ್ಚುಲಿ ಎಲ್ಲರದು ಡ್ರೀಮ್ ಕಾರ್ ಅಂತ ಹೇಳ್ಬೋದು, ನನ್ನದು ಕೂಡ ಡ್ರೀಮ್ ಕಾರೇ. ಆದರೆ ನಮ್ಮ ರೇಂಜ್ಗೆ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು 1.25 ಕೋಟಿ 2 ಕೋಟಿ ಸಮಥಿಂಗ್ ಬರುತ್ತೆ. ನಾವು ಈ ಥರ ನಮ್ಮದೇನಪ್ಪ ಅಂದರೆ ಮಿಡ್ ರೇಂಜ್ಗೆ ಓಕೆ ಅಂತ ನಾವು ಹೇಳ್ಬೋದು. ಹಾಸ್ಪಿಟಲ್ ಬಂದೆ, ಇವತ್ತು ಫುಲ್ ಖಾಲಿ, ಯಾಕಂದರೆ ಇವತ್ತು ಥರ್ಸ್ಡೇ ಗುರುವಾರ ಆಗಿದ್ದರಿಂದ ಡಾಕ್ಟರ್ ಇರಲ್ಲ, ರಜೆ ಹಾಕಿರ್ತಾರೆ. ಸೊ ಫೈನಲಿ ಬರ್ತ್ ಸರ್ಟಿಫಿಕೇಟ್ ಸಿಕ್ತು. ವಿಹಾನ್ದು ಇದು ಎನ್ವಲಪ್ಪ ಕವರ್ ಬೇರೆ ಹಾಕ್ಕೊಟ್ಟಿದ್ದಾರೆ. ಎಲ್ಲೋಡು ಎಷ್ಟು ಚೆನ್ನಾಗಿದೆ ನೇಚರ್. ಇವತ್ತು ಡಾಕ್ಟ್ರ್ ಇರಲ್ವಾ, ಸೊ ಎಲ್ಲ ಖಾಲಿ. ನೋಡೋಕ್ಕೋ ಬನ್ನಿ, ನಾನು ನಿಮ್ಮನ್ನ ಇಲ್ಲಿ ಇಲ್ಲಿ ನಿಮಗೆ ಅಪ್ಪಲಿಗೆ ಭಯ ಆಗಲ್ಲ? ಮುದ್ದು ಬಾರ ನನ್ನ ಅಪ್ಪ. ವಾ, ಅದಕ್ಕೆ ನಾವೇನು ಗಾಡಿ ಕುತ್ಕೊಳ್ಬೇಕಾದ್ರೆ ಅಪ್ಪಗೊಂದು ಐಸ್ ಕ್ರೀಮು, ಅಮ್ಮಗೊಂದು ಐಸ್ ಕ್ರೀಮು, ನಂಗೊಂದು ಐಸ್ ಕ್ರೀಮ್ ಕೊಡ್ಸ್ತಂತ ಕೂತಿರೋದು. ಈಗ ಹಿಂದಗಡೆ ಎಲ್ಲೈತೆ ಬಸ್ಲೆ ಹಳೆ ಬಟ್ಟೆ ಹಾಕಿ ಇದಕ್ಕೆ ಬೆಳೆದಿರೋದ ಹಳೆ ಬಟ್ಟೆನ? ಬಂಜನ ಹೋಗ್ತಾನೆ, ಹೊಸ ಬಟ್ಟೆ ಅದು. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋದಾ? ಅವೆಲ್ಲ ಹಾಕಿಲ್ವಾ? ಒಂದೇ ಒಂದು ಹಾಕಿ ನಂದು ಹಾಕೊಡ ಪುಟ. ಫಸ್ಟ್ ದೇವಸ್ಥಾನಕ್ಕೆ ಹೋಗೋದಾ? ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಿರೋದು, ಇನ್ಯಾವಾಗ ಹೋಗ್ತೀವಿ? ಫಸ್ಟ್ ದೇವಸ್ಥಾನ ಬಂದು ಫಸ್ಟ್ ದೇವಸ್ಥಾನನೇ ಹೋಗ್ತಿರೋದು. ಇಳ್ದ್ಬಿಟ್ಟು ಊಟ ಇಲ್ಲಿ ಮಾಡ್ತು ನೋಡಿ, ಎಷ್ಟು ದೊಡ್ಡ ಸ್ಟ್ಯಾಚ್ಯು ಹನುಮಂದು. ಇಂಥ ಸ್ಟಿಕ್ಕರ್ ಇದೆ ನೋಡು, ಹನುಮಂದು. ಇದು ರಾಮಂದು ಮುಖ ಕಾಣಿಸ್ತಾ ಇಲ್ಲ, ಸ್ಟಿಕ್ಕರ್ ಹಿಂದ್ಗಡೆ ಅನ್ಸೋದು, ಮುಖ ಆ ಕಡೆ ಸೈಡಲ್ಲಿದೆ.
ದೊಡ್ಡ ಸ್ಟ್ಯಾಚು ಮಾತ್ರ. ಹನುಮಾನ್ ರಾಮ ಮಂದಿರ ಇದು ರಾಜಾಜಿನಗರದಲ್ಲಿ ಇರೋದು. ದೊಡ್ಡ ಸ್ಟ್ಯಾಚು ಐತಿ ಇಲ್ಲಿ. ನಾವು ಹೋಗಿಲ್ಲ, ಆದರೆ ನಾವು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೆ ಗೊತ್ತಾ. ಇದು ದೇವಸ್ಥಾನ ಮಾತ್ರ ಸಕ್ಕತ್ತಾಗಿತ್ತು ಮಾತ್ರ. ಅಣ್ಣಮ್ಮನ ದೇವಸ್ಥಾನ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ಕಲ್ಲಿ. ಇವಾಗ ಇಲ್ಲಿ ನಿಂತ್ಕೊಂಡಿರೋ ಕಾರಣ ಯಾಕೆ ಕ್ಯಾಮ್ರಾ ಕ್ಲಿಯರಿಟಿ ಇಲ್ಲ. ಕಟ್ ಮಾಡಪ್ಪ ಫೋನ್ನ. ನಿಮ್ಮಪ್ಪ ಇಲ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಜನ ಸಾಗರ ಅಂದ್ಕೊಳ್ಳಿ. ಕಾರ್ ಇಡೋಕ್ಕೆ ಜಾಗ ಇಲ್ಲ. ಅದರಲ್ಲೂ ನಾನು ನಮ್ಮ ಪಾಪು ಇಬ್ಬರೂ ಕರ್ಕೊಂಡು ಹೋಗಿ ಸಾಕಾಗೋಯ್ತು ಅಂದ್ಕೊಳ್ಳಿ ಅದನ್ನ ದೇವಸ್ಥಾನದಲ್ಲಿ. ಯಾಕಂದರೆ ಸಣ್ಣ ಮಕ್ಕಳು ಬಿಡ್ತಾರೆ ಅಷ್ಟೇ, ಚಿಕ್ಕ ಮಕ್ಕಳು ಮಾತ್ರ ಬಿಡೋದಂತೆ. 3 ವರ್ಷದ ಮೇಲೆ ಮಕ್ಕಳು ಬಿಡೋದೇ ಇಲ್ವಂತೆ. ಅದಕ್ಕೆ ಫುಲ್ ಕ್ಯೂ ಸಿಸ್ಟಮ್, ನಿಂತ್ಕೊಂಡು ಹೋಗ್ಬೇಕು. ಎಳೆ ಮಕ್ಕಳು ಮಾತ್ರ ಡೈರೆಕ್ಟಾಗಿ ಬಿಡ್ತಾರೆ. ಅಲ್ಲಿ ನೋಡಿ ಎಷ್ಟು ನಿಂತ್ಕೊಂಡಿದ್ದಾರೆ, ಫುಲ್ಲು ಆಚೆ ಕಡೆಯಿಂದ ಲೈನ್ ನಿಂತ್ಕೊಂಡಿದ್ದಾರೆ. ನನ್ನ ಮತ್ತು ಪಾಪು ಮಾತ್ರ ಒಳಗಡೆ ಬಿಟ್ಟು ಡೈರೆಕ್ಟಾಗಿ. ಅವರು ಎಲ್ಲ ನಮ್ಮಮ್ಮ ಪಾಪು ಎಲ್ಲ ಅಲ್ಲೇ ನಿಂತ್ಕೊಂಡಿದ್ರು. ಹೋಗ್ಬಾ ನೀವೇ, ಇಲ್ಲೇ ನಿಂತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪಾಪುನ ದೇವ್ರ ಹತ್ರ ಮುಗಿಸ್ಬಿಟ್ಟು ಸೀದಾ ಕರ್ಕೊಂಡ್ಬಂದೆ. ಆವಾಗ ತಾನೇ ಇನ್ನೊಂದು ದೇವ್ರು ರೆಡಿ ಆಗ್ತಾಯಿತ್ತು, ಅಂದರೆ ಎತ್ಕೊಂಡು ಹೋಗೋಕ್ಕೆ, ಮೆರವಣಿಗೆ ಎತ್ಕೊಂಡು ಹೋಗೋಕ್ಕೆ. ಫುಲ್ ಸಕ್ಕತ್ತಾಗಿ ರೆಡಿ ಮಾಡಿದ್ರು ಅಂದ್ಕೊಳ್ಳಿ. ದೇವ್ರು ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿತ್ತು ಮಾತ್ರ. ಸೊ ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಒಂದು ಕಡೆ ಹೋಗ್ಬೇಕಿತ್ತು, ಅದೇನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ನಮ್ಮ ಹಸ್ಬೆಂಡು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಬನಶಂಕರಿ ಹತ್ರ ಹೋಗಿದ್ರಿ. ಸೊ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಇದು ಹೊಸದಾಗಿ ರೋಡ್ ಆಗಿರೋದು ವಿಜಯನಗರದಲ್ಲಿ. ವಿಜಯನಗರ ಟೋಲ್ಗೇಟ್ ಹತ್ರ, ನೈಸ್ ರೋಡ್ ಹತ್ರ ಆಗಿರೋದು. ಸೊ ಅಲ್ಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬೇಕಂದ್ರೆ ಬಿಸಕಟ್ಲ ಇನ್ನೊಂದ್ಸಲ ಅದು ಮಾಡ್ಸಿಲ್ಲ, ಹಂಗೆ ಮಾಡು. ಬೇಕಾದ್ರೆ ಚೂರು ಐಸ್ ಕ್ರೀಮ್ ಬೇಕಂತ ಹೇಳ್ತಾನೆ ಚೂರು ಬಾಯಿಗೆ ಹಾಕ್ತಾನೆ, ತೆಗ್ದು ಬಿಸಾಕ್ತೀನಿ ಈಗ. ಅದೇನ 110 ರೂಪಾಯಿ ನಿಮಗೆ ಕೊಡಕ್ಕ ಹೇಳು ಅದೇ ಫೋನ್. ಬನಶಂಕರಿ ಕೆಲಸ ಮುಗಿಸ್ಕೊಂಡು ಬಸವನಗುಡಿ ಬಂದ್ವಿ ಸ್ಟ್ರೈಟು. ಯಾಕಂದರೆ ಅಲ್ಲೊಂದು ಸ್ವಲ್ಪ ಏನೋ ಆಫೀಸ್ ಕೆಲಸ ಇತ್ತು ಅಂತ ಹೋದರು. ನಾವು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟೊತ್ತಲ್ಲಿ ಪಾಪು ಎದ್ದು ತಿನ್ನೋ ಕೊಯ್ ಅಂತ ಸ್ಟೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಮ್ಮ ದೊಡ್ಡ ಮಗಳು ಐಸ್ ಕ್ರೀಮ್ ತಿಂತಾಳೆ. ತಕ್ಷಣ ಐಸ್ ಕ್ರೀಮ್ ಮಾಡ್ಕೊಂಡಿದ್ಲು. ಅದಕ್ಕೆ ನಮ್ಮ ಅಜ್ಜಿ ಇದ್ದಾರೆ ಐಸ್ ಕ್ರೀಮ್ ತಿನ್ನೋದಕ್ಕೆ. ಬೇಗ ತಿಂತಾಯಿಲ್ಲ, ಅದು ಕರ್ಗೋಗ್ತೈತೆ ಕೆಳಗಡೆಯಿಂದ. ಬೇಗ ತಿನ್ನು ಅಂತ ನಮ್ಮ ಅಜ್ಜಿ ಆಡಿಸ್ತಾ ಇರೋದು. ಸೊ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ರಿ. ಅಷ್ಟೊತ್ತಿಗೆ ನೋಡ ಮುಚ್ಕೊಂಬಿಟ್ಟಿತ್ತು 6 ಗಂಟೆ. ಸಾಯಂಕಾಲ ಹೊತ್ತಂತೂ ಸಿಕ್ಕಾಪಟ್ಟೆ ಮಳೆ. 3-4 ದಿವಸದಿಂದ ಕಂಟಿನ್ಯೂಸ್ ಆಗಿ ಗಾಳಿ ಮಳೆ ಸಿಡ್ಲು ಗುಡುಗು ಎಲ್ಲ ಒಂದೇ ಸಲ ಹೊಡಿತಾ ಇದೆ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಹೊಡಿತೈತೆ ಮಾತ್ರ. ನಾವು ಮನೆ ಹೋಗೋಷ್ಟರಲ್ಲಿ ಇನ್ನೇನು ಹನಿ ಬರ್ತಾ ಇದೆ ಆಗಲೇ. ಇನ್ನೇನು ನಾವು ಮನೆಗೆ ಹೋಗ್ಬೇಕೀಗ. ಈಗ ಅಪ್ಪತ್ಬಿಟ್ಟು ಡೌನ್ ಇಳಿದ್ರೆ ನಮ್ಮ ಮನೆ. ಅಲ್ಲಿವರೆಗೂ ಮಳೆ ಬರ್ದಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಸ್ಟಾರ್ಟ್ ಆಯಿತು ಹನಿ. ಆಗಲೇ ಫುಲ್ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಹೆಂಗೆ ಗಾಳಿ ಮಳೆ ಹೊಡಿತಾ ಇದೆ ಅಂತ. ವೆದರ್ ಅಂತೂ ಹೇಳಲೇಬೇಡಿ, ಸಕ್ಕತ್ತಾಗೈತೆ ಮಾತ್ರ. ಮಸ್ತಾಗಿತ್ತು ವೆದರ್ ಅಂತೂ,
ಸಾಯಂಕಾಲ ಹೊತ್ತು ಅಂತೂ ಮಸ್ತಾಗಿರ್ತದೆ ವೆದರು. ಅದು ಯಾಕೆ ಗೊತ್ತಿಲ್ಲ, ಬೆಳಗಿಂದ ಮಧ್ಯಾಹ್ನ ತನಕ ಬಿಸಿಲಲ್ಲಿ ಹೊಡಿತಾ ಇರುತ್ತೆ ಬಿಸಿಲು. ಆ ಮರ ನೋಡಿ ಹೆಂಗೆ ಅಲ್ಲಾಗ್ತದೆ, ಸಂಪಿಗೆ ಮರ ಹೆಂಗೆ ಅಲ್ಲಾಗುತ್ತೆ ನೋಡಿ ಗಾಳಿಗೆ. ಯಪ್ಪ, ಇದು ಬಂದು ನಮ್ಮೂರ ಕಡೆ ವಿಟಮಿನ್ ಸೊಪ್ಪು ಇಂದ ಮಾಡೋ ವಡೆ. ಇದು ಆ್ಯಕ್ಚುಲಿ ವಿಟಮಿನ್ ಸೊಪ್ಪು ಅಂತ ಹೇಳ್ತೀವಿ ನಮ್ಮೂರ ಕಡೆ. ಸೊಪ್ಪು ಇದೊಂದು ಸೊಪ್ಪಿಂದ ಮಾಡೋದು ಆ್ಯಕ್ಚುಲಿ. ಇದ್ರ ಸೊಪ್ಪು ಹೆಸರು ಬಂದು ವಿಟಮಿನ್ ಸೊಪ್ಪು ಅಂತ. ಅಂದರೆ ಒಂಥರ ಕರ್ಬೇವು ಸೊಪ್ಪು ಥರನೇ ಇರುತ್ತೆ ಡಿಸೈನು ಉದ್ದಕ್ಕೆ, ಆದರೆ ಅದು ಕರ್ಬೇವು ಸೊಪ್ಪಲ್ಲ, ವಿಟಮಿನ್ ಅಂತ ಹೇಳ್ತೀವಿ. ಇದರಿಂದ ನಾವು ವಡೆ ಮಾಡ್ತೀವಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಮ್ಮ ಊರ ಕಡೆ ಸಿಗೋದಿದ್ದು, ಮಂಗ್ಳೂರು ಸೈಡೆಲ್ಲ ಇದು ವಡೆ ಮಾಡ್ತಾರೆ ನಮ್ಮ ಅಪ್ಪ. ಇದಕ್ಕೆ ರವೆ ಎಲ್ಲ ಹಾಕಿ ಅಕ್ಕಿ, ಊರ ಕಡೆ ಹೆಂಗಂದರೆ ಅಕ್ಕಿ ರುಬ್ಬಿ ಅದಕ್ಕೆ ಮಸಾಲೆ ಹಾಕ್ತಾರೆ. ಈಗ ಏನು ಕೊತ್ತಂಬರಿ ಬೀಜ, ಜೀರಿಗೆ, ಮೆಣಸಿನ್ಕಾಯಿ, ಅದೇ ಒಣಮೆಣ್ಸಿನ್ಕಾಯಿ, ಅಕ್ಕಿ ಎಲ್ಲ ಚೆನ್ನಾಗಿ ನೆನೆಸ್ಬಿಟ್ಟು ರುಬ್ತಾರೆ. ರುಬ್ಬಿಟ್ಟು ಈ ಸೊಪ್ಪು ಹಾಕಿ ಎಣ್ಣೆಲಿ ಹಾಕ್ತಾರೆ. ನಮ್ಮ ಅಜ್ಜಿ ಒಂದು ಸಕ್ಕಲ ಮಾಡ್ತಾರೆ ಊರ ಕಡೆ. ಇಲ್ಲಿ ನಮ್ಮಪ್ಪ ಇದಕ್ಕೆ ಅದೇ ಮಾಮೂಲಿ ರವೆ ಮತ್ತು ಇನ್ನೇನೋ ಹಾಕಿ ಮಾಡಿದ್ದಾರೆ. ಸೊಪ್ಪೆಲ್ಲ ಹಾಕ್ಬಿಟ್ಟು, ಸೊಪ್ಪು ಅಂದರೆ ಇದೆ ಮಾಮೂಲಿ ವಿಟಮಿನ್ ಸೊಪ್ಪು ನೋಡಿ. ಇದು ಊರ ಕಡೆ ಬೇಲಿ ಸೈಡ್ ಅಂದರೆ, ಈಗ ಊರ ಕಡೆ ಒಂದು ಸೈಡಲ್ಲಿ ಹಾಕಿರ್ತಾರೆ ಮರ ಫುಲ್ಲು, ಅದನ್ನ ಕಿತ್ಕೊಂಡ್ಬಂದು ಈ ಥರ ವಡೆ ಮಾಡೋದು. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಒಂದ್ಸತಿ ಊರಿಗೆ ಹೋದಾಗ ತೋರಿಸ್ತೀನಿ ಯಾವ ಸೊಪ್ಪು ಅಂತ, ವಿಟಮಿನ್ ಸೊಪ್ಪು ಅಂದರೆ ಯಾವುದೊಂದು ತೋರಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.